ಶುಭಾಶಯಗಳು. ಇವತ್ತು ನಮ್ಮ DSMX ಸಿಬ್ಬಂದಿಯ ಜೊತೆಗೆ ಫ್ಲಾಗನ್ನು ಹಾರ್ವೆಸ್ಟಿಂಗ್ ಮಾಡಿ ಈಗ ತಾನೇ ನಮ್ಮ ಸಿಬ್ಬಂದಿಗಳು ಅವರು ಏನಪ್ಪ ಅಂದರೆ ಒಂದು ವಿಶೇಷ ಅನ್ಬೋದು. ಪ್ರತಿ ವರ್ಷವೂ DSMX ಅಂತ ಬಂದಾಗ, ಯಾವುದೇ ಒಂದು ಫೆಸ್ಟಿವಲ್ ಅಂತ ಬಂದಾಗ ಅದರಲ್ಲಿ ವಿಶೇಷವಾಗಿ ಜನವರಿ 26 ಮತ್ತು ಆಗಸ್ಟ್ 15ರಂದು ಇವತ್ತೇನು ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಪ್ರತಿ ಸಾರಿನೂ ನಮ್ಮ ಟೀಮನ್ನೇ ಧ್ವಜವನ್ನು ಇದು ಮಾಡಿ ಫ್ಲಾಗ್ನ ಇದು ಮಾಡ್ತಾ ಇರ್ತೀವಿ. ಹಾಗೆ ಅದ್ರ ಜೊತೆಗೆ ನಮ್ಮದು ಮೇನ್ ಮೋಟಿವ್ ಪ್ರತಿ ಸಾರಿ ಯಾವುದೇ ಒಂದು ಇವೆಂಟ್ ಅಂತ ಬಂದಾಗ ನಮ್ಮದು ಮೇನ್ ಮೋಟಿವ್ ಬಂದುಬಿಟ್ಟು ನಮ್ಮ ಕಸ್ಟಮರ್ಗಳಿಗೆ ಅಥವಾ ನಮ್ಮ ಗ್ರಾಹಕರಿಗೆ ಹ್ಯಾಪಿ ಇಡೋದು. ಈಗ ಈ ವರ್ಷ ಮತ್ತೆ ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ತಾಯಿದೆ. ನಾಳೆ ಒಂದು ಪ್ರಾಜೆಕ್ಟ್ ಲಾಂಚ್ ಆಗ್ತಾಯಿದೆ. ನಮ್ಮದು ಮೇನ್ ಪ್ರಾಜೆಕ್ಟ್ ಲಾಂಚ್ ಮಾಡೋದಂತಲ್ಲ, ಆ ಪ್ರಾಜೆಕ್ಟಲ್ಲಿ ಇರ್ತಕ್ಕಂಥ ಒಳ್ಳೆ ಅಮ್ಯುನಿಟೀಸ್ ಕೊಟ್ಟು ಕಸ್ಟಮರ್ಗಳಿಗೆ ಒಳ್ಳೆ ಪ್ರೈಜಲ್ಲಿ ಮನೆ ಸಿಗಬೇಕು. ಬೆಂಗಳೂರಲ್ಲಿ ಇವತ್ತಿನವರೆಗೆ ಒಂದು 30,000 ಮನೆಗಳನ್ನು ಡೆಲಿವರಿ ಮಾಡಿದವಪ್ಪ ಅಂದರೆ ಅದು ಬಿಕಾಸ್ ಆಫ್ ನಮ್ಮ ಗ್ರಾಹಕರಾಗಿರ್ಬೋದು, ಬ್ಯಾಂಕರ್ಸ್ ಆಗಿರ್ಬೋದು, ನಮ್ಮ ಸಿಬ್ಬಂದಿಗಳಾಗಿರ್ಬೋದು, ಡೈರೆಕ್ಟ್ ಇಂಡೈರೆಕ್ಟಾಗಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಒಂದು ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತೀವಪ್ಪ. ನಾವು ನೋಡ್ತಾ ಇದ್ದೀವಿ, ನಿನ್ನೆ 22ಕ್ಕೆ ನಮ್ಮ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ವರ್ಲ್ಡ್ ವೈಸ್ ನೋಡ್ತಕ್ಕಂಥ ಒಂದು ರಾಮ ಮಂದಿರ ಓಪನ್ ಆಗಿದೆ. ಅದು ನಿಜಕ್ಕೂ ಎಲ್ಲರೂ ನಮ್ಮ ಇಂಡಿಯಾಗೆ ತಿರುಗಿ ನೋಡ್ತಕ್ಕಂಥ ಒಂದು ಒಳ್ಳೆಯ ಶುಭ ದಿನ ಅದು. ಹಾಗಾಗಿ ನಾವು ಆ್ಯಸ್ ಎ ಇಂಡಿಯನ್ಸ್ ಆಗಿ ಆ್ಯಸ್ ಎ ಕರ್ನಾಟಕದಲ್ಲಿದ್ದು ಈ ಥರ ಸೆಲೆಬ್ರೇಷನ್ ಮಾಡೋದು ನಮ್ಮ ಇದೇ ಇದೆ. ನಮ್ಮ DSMX ಕಡೆ ಯಾವಾಗಲೂ ಪ್ರತಿ ಸರಿನೂ ಈ ಥರ ಯಾವುದೇ ಒಂದು ಇವೆಂಟ್ ಬಂದಾಗ ನಾವು ನೀಟಾಗಿ ಮತ್ತು ಚೆನ್ನಾಗಿ ನಮ್ಮ ಸಿಬ್ಬಂದಿಗಳ ಜೊತೆ ಸೆಲೆಬ್ರೇಷನ್ ಮಾಡೋಕ್ಕೆ ಹೇಳ್ತಾ ಇದ್ದೇವೆ. ಸರ್, ನಾಳೆ ಪ್ರಾಜೆಕ್ಟ್ ಎಲ್ಲಿಲ್ಲ? ನಾಳೆ ಚಿಕ್ಕನಾಮಲ್ ಅಂತೇಳಿ ಎಲೆಕ್ಟ್ರಿಸಿಟಿ